ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಗಾರ್ಡನ್ ಇಷ್ಟೊಂದು ಚೆನ್ನಾಗಿ ಕಾಣಲಿಕ್ಕೆ ಯಾವ ಹೂವು ಕಾರಣ, ಆ ಹೂವನ್ನು ಯಾವ ರೀತಿ ನಾನು ಬೆಳೆಸಿದ್ದೀನಿ, ಹೇಗೆಲ್ಲ ಕೇರ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ. ಇದಕ್ಕೆ ಇನ್ಪೇಷನ್, ನೀರು ಸೋನೆ, ನೀರ್ದಂಟಿನ ಗಿಡ ಅಂತಲೂ ಕರೀತಾರೆ. ಈ ಗಿಡವನ್ನು ಬೆಳೆಸೋ ಮೆಥಡ್ ನಮ್ಗೆ ಗೊತ್ತಾದರೆ ತುಂಬಾ ಈಸಿ. ಇದು ತುಂಬ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ತುಂಬ ಸುಲಭವಾಗಿ ಬೆಳೆಸ್ಬೋದು. ನಿತ್ಯ ಪುಷ್ಪವನ್ನು ವರ್ಷ ಪೂರ್ತಿ ಹೂ ಬಿಡುತ್ತೆ ಅಂತ ಹೇಳ್ತಾರೆ, ಆದರೆ ಅದಕ್ಕಿಂತನೂ ಇದೇ ನಿತ್ಯ ಪುಷ್ಪ ಅಂತ ನನ್ನ ಅನಿಸಿಕೆ. ನಿತ್ಯ ಪುಷ್ಪ ಮಳೆಗಾಲದಲ್ಲೆಲ್ಲ ಹೂ ಬಿಡೋದು ಕಷ್ಟ, ಯಾಕೆಂದರೆ ಅದು ಮಳೆ ಹೆಚ್ಚಾದರೂ ಕೊಳ್ತೋಗುತ್ತೆ. ಆದರೆ ಈ ಗಿಡಕ್ಕೆ ಮಾತ್ರ ಯಾವಾಗಲೂ ಇದು ಹೂ ಬರುತ್ತೆ. ಈ ಗಿಡವನ್ನು ನೆಟ್ಟ ತಕ್ಷಣ ಸ್ವಲ್ಪ ನಿಧಾನವಾಗಿ ಅದು ಬೆಳವಣಿಗೆ ಆಗುತ್ತೆ. ಆ ನಂತರ ರೋಗ ಬಂದಿಲ್ಲ ಅಂದರೆ ಬೇಗ ಫಾಸ್ಟಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಸುಲಭವಾಗಿ ಯಾವ ರೀತಿ ಕಟಿಂಗಿಂದ ಇದನ್ನು ಗ್ರೋ ಮಾಡ್ಬೋದು ಅಂತಲೂ ತಿಳಿಸಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಇಲ್ಲ ಅಂದರೆ ನಾನು ಇನ್ನೊಮ್ಮೆ ವಿಡಿಯೋಸನ್ನು ಹಾಕ್ತೀನಿ. ಯಾರಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಗಿಡಗಳು ತುಂಬ ಬಿಸಿಲಿದ್ದರೆ ಬರಲ್ಲ, ತುಂಬ ಬಿಸಿಲಿದ್ದಾಗ ಅದಕ್ಕೆ ಶೇಡ್ ನೆಟ್ಟನ್ನು ಹಾಕಬೇಕು. ಮಳೆಗಾಲದಲ್ಲಿ ಮಳೆಲಿಟ್ಟರು ಇದು ಏನೂ ಆಗಲ್ಲ. ನೀರು ಸೋನೆ ಗಿಡವನ್ನು ಕಟಿಂಗಿಂದ ಪದೇ ಪದೇ ನೆಡ್ತಾನೆ ಇರಬೇಕು, ಹಾಗಿದ್ರೆ ಮಾತ್ರ ಗಿಡಗಳು ಉಳಿಯುತ್ತೆ. ಗಿಡವನ್ನು ನೆಟ್ಟು 3-4 ತಿಂಗಳ ನಂತರ ಅದಕ್ಕೆ ರೋಗ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸಣ್ಣದಾದ ಗಿಡಕ್ಕೆ ರೋಗ ಕಡಿಮೆ, ಯಾಕೆಂದರೆ ಗಿಡ ಸಾಯಲ್ಲ. ಹಳೇದಾದ ಗಿಡಕ್ಕೆ ರೋಗ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಗಿಡಗಳು ಗ್ರೋ ಆದ ನಂತರ ರೋಗ ಬರುತ್ತೆ ಹೆಚ್ಚಾಗಿ. ಆಗ ನಾವೇನು ಮಾಡಬೇಕು ಅಂದರೆ ಏನಾದ್ರು ಪೆಸ್ಟಿಸೈಡನ್ನು ಹೊಡಿಲೇಬೇಕಾಗತ್ತೆ. ಅದಕ್ಕೆ ನಾನು ಯಾವ ಪೆಸ್ಟಿಸೈಡನ್ನು ನಾವು ಹೊಡೆದಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಕಾಗೋರ್ ಅಂತ, ಇದು ಕಾಗೋರ್ ಇನ್ಸೆಕ್ಟಿಸೈಡ್ ಅಂತ 2 ಲೀಟರ್ ನೀರಿಗೆ ಅರ್ಧ ಸ್ಪೂನಷ್ಟು ಹಾಕ್ತೀನಿ. ಇದೇ ಔಷಧವನ್ನು ಹಾಕಬೇಕಂತಿಲ್ಲ, ಅಂದರೆ ಇದೇ ಔಷಧ ಎಲ್ಲ ಕಡೆ ಸಿಗಲ್ಲ. ಯಾವುದೇ ಇನ್ಸೆಕ್ಟಿಸೈಡ್ ಕೊಡಿ ಅಂದರೆ ಔಷಧ ಅಂಗಡಿಗಳಲ್ಲಿ, ಅಂದರೆ ಗೊಬ್ಬರದ ಅಂಗಡಿಗಳಲ್ಲಿ ಕೊಡ್ತಾರೆ. ಅದನ್ನು ಇದೇ ರೀತಿಯಲ್ಲಿ 2 ಲೀಟ್ರಿಗೆ ಅರ್ಧ ಸ್ಪೂನ್ ಅಂತ ಹಾಕ್ಬೋದು. ಈ ಔಷಧವನ್ನು ಹಾಕಬೇಕಾದ್ರೆ ನಾವು ಯಾವ ರೀತಿ ಅದನ್ನು ಹಾಕಬೇಕು ಅಂತ ಹೇಳ್ತೀನಿ. ಈ ಔಷಧವನ್ನು ನಾವು ಪದೇ ಪದೇ ಹಾಕುವ ಅಗತ್ಯ ಇರಲ್ಲ, ಏಕೆಂದರೆ 2 ತಿಂಗಳಿಗೆ ಒಂದ್ಸಲ ಹಾಕಿದರೂ ಸಾಕಾಗತ್ತೆ. ನಾನು ಮಾತ್ರ ಈ ಗಿಡವನ್ನು ನೆಟ್ಟ ನಂತರ 2 ಸಲ ಹಾಕಿದ್ದೀನಿ. ಅಷ್ಟರ ನಂತರ ಒಂದು ಹುಳ ಬಂದಿಲ್ಲ, ತುಂಬ ಚೆನ್ನಾಗಿದೆ. ಅದು ಹಾಕುವ ಮೆಥಡಲ್ಲೂ ಇರುತ್ತೆ. ನಾವು ಯಾವುದೇ ಹುಳಗಳನ್ನು ಹೀಗೇನಾದರೂ ಗಿಡದಲ್ಲಿ ಇದೆ ಅಂದಾಗ ಸರಿಯಾಗಿ ಚೆಕ್ ಮಾಡಬೇಕು. ಪ್ರತಿ ಎಲೆಯನ್ನು ಚೆಕ್ ಮಾಡಿ ಹುಳವನ್ನು ತೆಗೆದು ಹಾಕಿ ನಂತರ ನಾವು ಔಷಧವನ್ನು ಸ್ಪ್ರೇ ಮಾಡಿದಾಗ ಒಂದು ಹುಳನು ಮತ್ತೆ ಬರಲ್ಲ. ಹುಳು ಈ ರೀತಿಯಾಗಿ ಎಲೆ ಸಂದಲ್ಲಿ ಇರುತ್ತೆ, ಅದನ್ನು ನಾವು ತೆಗಿಬೇಕಾಗತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಕಾಣ್ತಾ ಇದೆ. ಇದೇ ರೀತಿಯಾಗಿ ನಾವು ಸ್ಪ್ರೇ ಮಾಡಿದ ನಂತರ ಅದು ಅಲ್ಲಲ್ಲೇ ಎಲೆ ಹಿಂದೆ ಇರುತ್ತೆ. ನಾವು ಎಷ್ಟೇ ಔಷಧವನ್ನು ಸ್ಪ್ರೇ ಮಾಡಿದ್ರೂ ಅದು ಹೋಗಲ್ಲ. ನಾವು ಈ ರೀತಿಯಾಗಿ ತೆಗಿಬೇಕು. ಮಳೆಗಾಲ ಮುಗಿದ ನಂತರ ಬಿಸಿಲು ಬರುತ್ತಲ್ಲ, ಆ ಟೈಮಿಗೆ ಈ ಹುಳುಗಳು ಜಾಸ್ತಿ ಇರುತ್ತೆ. ಹಾಗೆಯೇ ಸಣ್ಣ ಗಿಡಕ್ಕೂ ಹುಳು ಬರುತ್ತೆ. ಸಣ್ಣ ಗಿಡ ಏನಾದರೂ ಎಲೆ ಚೂರು ಏನಾರು ಸರಿ ಆಗ್ತಾ ಇಲ್ಲ, ಎಲೆ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂದಾಗ ಈ ಔಷಧವನ್ನು ಸ್ಪ್ರೇ ಮಾಡಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಎಲೆ. ಇದಕ್ಕೆ ಈ ಗಿಡಗಳಿಗೆ ಎಲೆನೇ ಒಂದು ರೀತಿ ಗ್ರೋತ್ ಅಂತ ಹೇಳ್ಬೋದು. ಎಲೆ ಇಲ್ಲ ಅಂದರೆ ಈ ಗಿಡ ಪೂರ್ತಿಯಾಗಿ ಸತ್ತೋಗುತ್ತೆ. ಒಂದು ಎಲೆ ಇಲ್ಲದ ಗಿಡ ಪೂರ್ತಿ ಸತ್ತೋಗುತ್ತೆ, ಅದು ಚಿಗುರೋದು ಕಷ್ಟನೇ ಅಂತಾನು ಹೇಳ್ಬೋದು. ಅದಕ್ಕಾಗಿ ಒಂದೊಂದು ಗಿಡದಲ್ಲಿ ಹುಳು ಕಂಡ ತಕ್ಷಣ ನಾವು ಔಷಧವನ್ನು ಸ್ಪ್ರೇ ಮಾಡಿದಾಗ ಬೇರೆ ಗಿಡಕ್ಕೆ ಹುಳುಗಳು ಸ್ಪ್ರೆಡ್ ಆಗಲ್ಲ. ಗಿಡ ದೊಡ್ಡದಾಗಿದ್ರೂ ಹೂ ಬಂದಿಲ್ಲ ಅಂದರೆ, ಮೂಟ್ ರೋಗ ಬಂದಿದ್ರೆ ಇದೇ ಥರ ಔಷಧವನ್ನು ಲೈಟಾಗಿ ಸ್ಪ್ರೇ ಮಾಡೋದ್ರಿಂದನೂ ಹೂ ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಯಾವ್ಯಾವ ಥರದ ನೀರು ಸೋನೆ ಇದೆ ಅಂತ ನೋಡ್ತಾ ಹೋಗೋಣ. ಎಷ್ಟೊಂದು ಚೆನ್ನಾಗಿದೆ ನೋಡಿ ಇದು. ಆದರೆ ಇಂಥ ಒಳ್ಳೊಳ್ಳೆ ಗಿಡಗಳೆಲ್ಲ ಗ್ರೋತೆ ಕಡಿಮೆ, ನಿಧಾನ ಬೆಳವಣಿಗೆ ಆಗುತ್ತೆ.
ನೋಡಲಿಕ್ಕೆ ಒಂದೇ ಥರ ಅನಿಸಿದ್ರು ಇಲ್ಲಿ ವಿಡಿಯೋದಲ್ಲಿ ಒಂದೇ ಥರ ಅನಿಸುತ್ತೆ, ಆದರೆ ಅದು ಎಲ್ಲ ಬೇರೆ ಬೇರೆನೇ ಇದೆ. ನನ್ನ ಹತ್ರ ತುಂಬ ಏನಿಲ್ಲ, ಆದರೆ ಒಂದು 45ರಿಂದ 46 47 ಕಲರ್ ಇರ್ಬೋದು. ಈ ಗಿಡಗಳು ನೋಡ್ತಾ ಹೋದರೆ ಅಷ್ಟು ಚೆನ್ನಾಗಿ ನೋಡಲಿಕ್ಕೆ ಚಂದ ಇದು. ಈ ಗಿಡಗಳು ನೋಡ್ತಾ ಹೋದರೆ ಅಷ್ಟು ಚೆನ್ನಾಗಿ ನೋಡಲಿಕ್ಕೆ ಚಂದ ಇದು. ನಾನು ಕಳೆದ ವರ್ಷ ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ, ಆದರೆ ಈ ಸಲ ಹೆಚ್ಚು ಗ್ರೋ ಬ್ಯಾಗಲ್ಲಿ ಹಾಕಿಲ್ಲ, ಹೆಚ್ಚು ಪಾಟಲ್ಲೇ ಹಾಕಿಬಿಟ್ಟಿದ್ದೀನಿ. ಏಕೆಂದರೆ ಗ್ರೋ ಬ್ಯಾಗು ತುಂಬ ದೊಡ್ಡದಾಗತ್ತೆ ಅನ್ನಿಸ್ತು, ಅದಕ್ಕಾಗಿ ನಾನು ಪಾಟಲ್ಲೇ ಹಾಕಿದ್ದೀನಿ.
ಈ ವಿಡಿಯೋಸನ್ನು ನೋಡ್ತಾ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ಗಿಡವನ್ನು ಜಾಸ್ತಿ ನಾವು ಮಾಡ್ಕೋಬೇಕು ಅಂದರೆ ಇನ್ನು ಜನವರಿ ಒಳಗೆ ಗಿಡವನ್ನು ಎಷ್ಟಾದರೂ ನೆಟ್ಟರು ಬದುಕತ್ತೆ. ಆ ನಂತರ ಬಿಸಿಲಿನ ತಾಪಕ್ಕೆ ಗಿಡಗಳು ಬದುಕಲ್ಲ. ಆದ್ದರಿಂದ ನಾವು ತುಂಬ ಗಿಡ ಇದ್ದಾಗ ಮತ್ತೆ ಹೆಚ್ಚು ಗಿಡವನ್ನು ಮಾಡಬೇಕು, ಆ ಗಿಡವನ್ನು ಉಳಿಸ್ಬೇಕು ಅಂದಾಗ ಈಗಲೇ ಗಿಡವನ್ನು ನೆಟ್ಟುಕೊಂಡ್ರೆ ಗಿಡಗಳು ಉಳಿಯುತ್ತೆ. ಈ ಹಿಂದೆ ನಾನು ಸೇವಂತಿಗೆ ವಿಡಿಯೋಸನ್ನು ಇದೇ ರೀತಿಯಾಗಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬ ಒಳ್ಳೊಳ್ಳೆ ವೆರೈಟಿ ಸೇವಂತಿಗೆ ಗಿಡ ಇದೆ. ಹಾಗೆಯೇ ಆ ಗಿಡವನ್ನು ಯಾವ ರೀತಿ ಯಾವ ಟೈಮಲ್ಲಿ ನೆಡಬೇಕು, ಅದರ ಆರೈಕೆ ಹೇಗೆ ಎಲ್ಲವನ್ನು ತಿಳಿಸಿದ್ದೀನಿ. ಯಾರಾದರೂ ಬೇಕಾದರೆ ಆ ವಿಡಿಯೋಸನ್ನು ನೋಡಿ. ಗಾರ್ಡನ್ ಪ್ರಿಯರಿಗೆ ಈ ನೀರ್ಸೊನ್ನೆ ಗಿಡ ಬೆಸ್ಟ್ ಅಂತಲೂ ಹೇಳ್ಬೋದು. ಆದರೆ ಎಲ್ಲ ಕಡೆ ಈ ಗಿಡಗಳು ಬರಲ್ಲ, ಏಕೆಂದರೆ ತುಂಬ ಬಿಸಿಲಿನ ತಾಪ ಇರುವಲ್ಲಿ ಈ ಗಿಡ ಸತ್ತೋಗುತ್ತೆ. ಮಲೆನಾಡು ಸೈಡಲ್ಲಿ ಇಂಥ ಗಿಡಗಳು ಚೆನ್ನಾಗಿ ಬರುತ್ತೆ. ಇಷ್ಟ ಇದ್ದವರು ಇಂಥ ಗಿಡವನ್ನು ಬೆಳೆಸೋದ್ರಿಂದ ಯಾವಾಗಲೂ ಗಾರ್ಡನಲ್ಲಿ ತುಂಬ ಹೂವನ್ನು ಕಾಣ್ಬೋದು. ಒಂದೆರಡು ಗಿಡ ನೆಟ್ಟಿದ್ರು ಅಷ್ಟು ಚೆನ್ನಾಗಿ ಹೂ ಬರುತ್ತೆ. ಇದು ಹೆಚ್ಚೆಚ್ಚು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಗಿಡಗಳನ್ನು ಮಾಡಬೇಕು ಅಂತಲೂ ಪ್ರೋತ್ಸಾಹ ಸಿಗುತ್ತೆ. ಹಾಗೆಯೇ ಇನ್ನಷ್ಟು ಇಂಥ ವಿಡಿಯೋವನ್ನು ತರಲಿಕ್ಕೂ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.